ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ಮೇಲೆ 96,000 ಗಣಗಳನ್ನು ಜಂಗಮ ಮೂರ್ತಿಗಳನ್ನು ತೃಪ್ತಿಪಡಿಸೋ ಮಹಾದಾಸೋಹದ ಮಹಾಕಾಯಕದಲ್ಲಿ ಬಸವಣ್ಣನವರ ಜೀವನ ಸಾಗಿತು. ಸತ್ಯ ಶುದ್ಧ ಕಾಯಕದಿಂದ ನೀನು ದುಡಿದಿರುವಂಥದ್ದನ್ನ ನನ್ನ ಉಡಿಯೊಳಗ ಭಿಕ್ಷೆಯ ರೂಪದೊಳಗ ಹಾಕುವಂತ ಕಾಶ್ಮೀರ ದೇಶದ ಮಾಂಡವ್ಯಪುರದ ಮಹಾದೇವ ಭೂಪಾಲ ರಾಜನ ತಂಗಿ ಬೋಂತಲಾದೇವಿ ಕೇಳಿದ್. ಪ್ರಶ್ನೆ ಶುರುವಾತು, ಅನುಮಾನ ಬರಾಕತ್ತು. ಕಾಯಕ ಏನೇನೋ ಹೇಳಾಕತ್ತಿಯಲ್ಲವ, ಗುರ್ತಾಗೋಲ್ದು ನನಗ. ಅದು ಕಾಯಕ ಅಂದ್ರೆ ಏನು ತಿಳ್ಕೋಬೇಕಾಗಿತ್ತು ಅಂದ್ರ ಕಲ್ಯಾಣಕ್ಕೆ ಹೋಗಬೇಕಪ್ಪ. ಆಯ್ತು, ಎಲ್ಲ ತಯಾರಾಗಿ ರಾಜ್ಯಭಾರ ಎಲ್ಲ ತ್ಯಾಗ ಮಾಡಿ ಮುಂದೆ ಗಂಡ ಹಿಂದೆ ಹೆಂಡತಿ ಕಲ್ಯಾಣಕ್ಕೆ ಬಂದ್ರು. ಬಸವಣ್ಣನವರಿಗೆ ಬಹಳ ಖುಷಿ ಆಯ್ತು. ಮಾಂಡವ್ಯಪುರದ ಮಹಾದೇವ ಭೂಪಾಲ ಮಹಾರಾಜ ಸಮಸ್ತ ಅತುಳೈಶ್ವರ್ಯದ ರಾಜ ಭಂಡಾರವನ್ನೇ ರಾಜ್ಯಾಧಿಕಾರವನ್ನೇ ತ್ಯಾಗ ಮಾಡಿ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾತು. ಬಂದ, ನೋಡಿದ, ಕಲ್ಯಾಣ ಪಟ್ಟಣ ನೋಡಿ ರಾಜ ಬದಲಾಗಿ ಬಿಟ್ಟ. ಊರು ಹೊರಗಡೆ ಒಂದು ಗುಡಿಸ್ಲ ಹಾಕೊಂಡ. ಪ್ರತಿನಿತ್ಯ ಮುಂಜಾನೆದ್ದ ಅಡವಿ ಹೋಗುವುದು. ಒಣಗಿ ನಿಂತ ಗಿಡಗಳೇನಿರ್ತಾವಲ್ಲ, ವನದೇವತೆ, ವೃಕ್ಷ ದೇವತೆ, ಆ ಗಿಡಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ನನ್ನ ಕಾಯಕಕ್ಕ ನೀ ಅನುಕೂಲ ಮಾಡಿಕೊಡು. ಗಿಡಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಕಟ್ಟಿಗೆ ಕಡದು ಸಣ್ಣ ಸಣ್ಣ ಪೆಂಡಿ ಹೊರಿ ಮಾಡಿ ಮಾರುಕಟ್ಟೆಯಲ್ಲಿ ಬಜಾರದೊಳಗೆ ತಂದು ಮಾರಾಟ ಮಾಡಿ ಅದರಿಂದ ಬಂದ ದುಡ್ಡಿನಿಂದ ಜಂಗಮ ಮೂರ್ತಿಗಳ ದಾಸೋಹ. ಮನೆಯೊಳಗ ಧರ್ಮಪತ್ನಿ ಮಾದಲಾಂಬಿಕೆ ಮಹಾದೇವ ಭೂಪಾಲನ ಧರ್ಮಪತ್ನಿ ಮಹಾದೇವಿ ರಾಣಿ. ಕಷ್ಟ ಅಂದ್ರೇನು ಗುರ್ತೇ ಇರಲಿಲ್ಲ, ಬಿಸಿಲಂದ್ರೆ ಎಂಥದ್ದು ಅನ್ನೋದು ಗುರ್ತಿರ್ಲಿಲ್ಲ. ಅಂಥವಳು ಎಲ್ಲ ವಸ್ತ್ರ, ಒಡವೆ, ಬಟ್ಟೆ, ಬರೆ, ರೇಷ್ಮೆ, ವಜ್ರ, ವೈಡೂರ್ಯ ಎಲ್ಲವನ್ನ ಅರಮನೆಯೊಳಗ ಬೀಸ್ ಹಾಕಿ ಕಿತ್ತೊಗದು ಗಂಡನ ಜೊತೆಗೆ ಬಂದಿತ್ತು. ಸ್ವಲ್ಪ ದಿವಸ ಕಷ್ಟ ಅನಿಸ್ತು. ಹಾಗಾಗ್ತ ಸೌಖ್ಯದಿಂದ ಸುಖದಿಂದ ಕಾಲ ಕಳೆದವ್ರಿಗೆ ಕಷ್ಟದ ಜೀವನ ಶುರುವಾತು ಅಂದ್ರ ತಾಪ ಅನಿಸ್ತು, ನೋವನಿಸ್ತು. ತರೋದು, ಕಟ್ಟಿಗೆ ತರೋದು, ಮಾರಾಟ ಮಾಡೋದು, ಬಂದ ದುಡ್ಡಿನಿಂದ ಜಂಗಮ ದಾಸೋಹವನ್ನ ಮಾಡೋದು, ಇದು ನಡೀತು. ಒಂದು ದಿವಸ ಬಸವಣ್ಣನವರು ಮಾರುವೇಷದೊಂದಿಗೆ ಕಟ್ಟಿಗೆ ತರಾಕ್ ಹೊರಗೆ ಹೋಗಿರುವಂತ ಪ್ರಸಂಗದಲ್ಲಿ ಮಹಾದೇವಿ ಒಬ್ಬಳೇ ಇದ್ಲಲ್ಲ, ಅವ್ರ ಗುಡಿಸಲಕ್ಕೆ ಅವ್ರ ಮನೆಗೆ ಬಂದ್ರ ಬಸವಣ್ಣ. ಶರಣು ಶರಣಾರ್ಥಿ, ಬರ್ರಿಯಪ್ಪ ಬರ್ರಿಯಪ್ಪ, ಒಳಗೆ ಬರ್ರಿ. ಜಂಗಮ ಮೂರ್ತಿಗಳು ಬರ್ರಿ, ತಮ್ಮ ಲಿಂಗ ಪೂಜೆಗಾಗಿ ವ್ಯವಸ್ಥೆ. ಬಸವಣ್ಣನವರು ಅಂತ ಗುರ್ತಿಡ್ಯಾಕ ಆಗ್ಲಿಲ್ಲ ಮಹಾದೇವಮ್ಮನಿಗೆ.
ಕಲ್ಯಾಣಕ್ಕೆ ಬಂದ ಮೇಲೆ ಕಟ್ಟಿಗೆ ಕಡದ ಮಾರಾಟ ಮಾಡಿ ಕಾಯಕ ಮಾಡುವಂತಹ ಕೆಲಸದೊಳಗೆ ನಿರತನಾಗಿ ಬಿಟ್ನಲ್ಲ. ಕಾಶ್ಮೀರ ದೇಶದ ಮಾಂಡವ್ಯಪುರದ ಮಹಾದೇವ ಭೂಪಾಲ ಮಹಾರಾಜ, ಮಹಾದೇವಮ್ಮ ರಾಣಿ, ಇವರಿಬ್ಬರ ಹೆಸರು ಕಲ್ಯಾಣಕ್ಕೆ ಬಂದ ಮೇಲೆ ಕಟ್ಟಿಗೆ ತಂದ ಮಾರು ಕಾರಣಕ್ಕಾಗಿ ಮಹಾದೇವ ಭೂಪಾಲ ರಾಜ ಮೋಳಿಗೆಯ ಮಾರಯ್ಯ ಆಗಿಬಿಟ್ಟ. ಮೋಳಿಗೆ ಮಾರಯ್ಯ ಶರಣ ಅನಿಸ್ಕೊಂಡ. ಮೋಳಿಗೆ ಅಂದ್ರೆ ಕಟ್ಟಿಗೆ, ಕಟ್ಟಿಗೆ ತಂದು ಮಾರೋ ಕೆಲಸದೊಳಗೆ ನಿರತನಾಗಿರುವಂತಹ ಮಾರಯ್ಯ ಶರಣ. ಮಹಾದೇವಿ ರಾಣಿ ಹೋಗಿ ಮಾದಮ್ಮ ಆಗಿಬಿಟ್ಲು. ಮಾದಮ್ಮ ಮಾದೇವಮ್ಮ ಆಗಿಬಿಟ್ಲು. ರಾಣಿನೂ ಹೋಯ್ತು, ರಾಜನೂ ಹೋಯ್ತು, ಶರಣರಾಗಿಬಿಟ್ರು. ಕೆಲಸ ಮಾಡು, ಜಂಗಮ ದಾಸೋಹ ಮಾಡಬೇಕು, ಲಿಂಗ ಪೂಜೆ ಆಗಬೇಕು, ಲಿಂಗಾರ್ಪಿತ ಮಾಡಿಕೊಳ್ಳಬೇಕು. ಪರೋಪಕಾರಕ್ಕಾಗಿ ಜೀವನವನ್ನ ಎರಡೂ ಬದುಕನ್ನ ಸವೆಸುವಂತಹ ಕಾಯಕ. ಕಾಯಕದ ಮಹತ್ವ ಗೊತ್ತಾ? ಕೆಲಸ ಬೇರೆ, ಕರ್ತವ್ಯ ಬೇರೆ, ಕಾಯಕ ಬೇರೆ. ಕೆಲಸ ಹಾಲು ಮಾರ್ತಿರ್ತಾರ. ಈಗಿಲ್ಲ ಬಿಡ್ರಿ, ಎಲ್ಲಿ ಹೈನ ಪೈನ ಅದಾವೋ ಇಲ್ಲ ಅಷ್ಟು. ಕೆಲವೊಂದು ಊರುಗಳಾಗ ಹೈನ ಇದ್ದಲ್ಲಿ ಹಾಲು ಮಾರ್ತಾರ. ಹಾಲು ಹೆಂಗೆ ಮಾರಿದ್ರು? ಎಮ್ಮಿ ಒಂದು ಚರಿಗೆ ಹಾಲು ಹಿಂಡಿದ್ರೆ 9 ಚರಿಗೆ ನೀರು ಹಾಕೋದು. ಒಂದು ಚರಿಗೆ ಎಮ್ಮಿ ಹಿಂಡಿದ್ರೆ 9 ಚರಿಗೆ ನೀರು ಹಾಕಿ ಮಾರಾಟ ಮಾಡೋದಪ್ಪ. ಇದು ಕೆಲಸ. ಇದು ಕೆಲಸಕ್ಕೆ ಉದಾಹರಣೆ. 9 ಚರಿಗೆ ಹಾಲು ಹಿಂಡಿ ಅದಕ್ಕ 1 ಚರಿಗೆ ನೀರು ಹಾಕಿ ಮಾರಾಟ ಮಾಡೋದು, ಅದು ಕರ್ತವ್ಯ. ಕರ್ತವ್ಯ. 9 ಚರಿಗೆ ಹಾಲು ಹಿಂಡಿದ್ದು 9 ಚರಿಗಿನೂ ಎಮ್ಮಿ ಎಷ್ಟು ಕೊಡ್ತದ ಹಾಲು ಅಷ್ಟು ಪ್ರಾಮಾಣಿಕವಾಗಿ ಯಾರು ತಗೊಳ್ಳೋರು ಮನೆಗೆ ಒಯ್ದು ಕೊಟ್ಟು ಮಾರಾಟ ಮಾಡಿ ಅದರೊಳಗೆ ಬಂದು ದುಡ್ಡಿನಿಂದ ಮನೆಯೊಳಗಿದ್ದವರೆಲ್ಲರೂ ಊಟ ಮಾಡಿ, ಗುರುಲಿಂಗ ಜಂಗಮರೆಲ್ಲರೂ ಊಟ ಮಾಡಿ, ಊರೊಳಗಿರು ಎಲ್ಲ ದೇವರಿಗೆ ನೈವೇದ್ಯ ಹಿಡಿದು, ಎಡಕ್ಕ ಬಲಕ್ಕ ಇದ್ದ ಮನೆಗಳೊಂದಿಷ್ಟು ಮಕ್ಕಳಿದ್ದು ಅಂದ್ರೆ ಅವ್ರಿಗಿಷ್ಟು, ದೊಡ್ಡವರು ಉಣ್ಬೇಕಂದವ್ರು ಅವ್ರಿಗಿಷ್ಟು, ಮನ್ಯಾಗ ಇದ್ದದ್ದು ಕೊಟ್ಟು ತಾವು ಊಟ ಮಾಡಿ ಶಿವ ಅಂತ ನೀರು ಕುಡಿದು ಚಂದಾಗ ಶಿವಧ್ಯಾನ ಮಾಡ್ಕೊಂತ ಏನು ಮಲ್ಕೊಂಡು ಮುಂಜಾನೆ ಹೇಳ್ತಾರಲ್ಲ, ಇದು ಕಾಯಕ. ಕಾಯಕದ ಮಹತ್ವ, ಕಾಯಕದ ಅನುಭವ, ಕಾಯಕವನ್ನ ಮಾಡಿಯೇ ಉಂಡುಟ್ಟು ಸುಖಿಯಾಗಿರಬೇಕು, ಉಣಿಸಬೇಕು ಅಂತ ಬಂದಿದ್ನಲ್ಲ. ಮೋಳಿಗೆ ಮಾರಯ್ಯ ಆಗಿಬಿಟ್ಟ. ಕಟ್ಟಿಗೆ ತರಕ್ ಹೋಗಿದ್ದ. ಮಾದಮ್ಮ ಮನೆಯೊಳಗಿದ್ಲು. ಬಂದ್ರಿ ಇವರು ಬಸವಣ್ಣವರು. ಮಾದಮ್ಮ ಅಂತಾಳೆ, ಬರ್ರಿ ಅಪ್ಪ ಒಳಗೆ ದಯ ಮಾಡಿಸ್ತಾರೆ, ಬರ್ರಿ ಅಪ್ಪ. ಶರಣರು ಬಂದರೆ ಗುಡಿ ತೋರಣವ ಕಟ್ಟುವೆ. ಶರಣರು ಮನೆಗೆ ಬರ್ತಾರ. ಶಿವಯೋಗಿಗಳು, ಸತ್ಪುರುಷರು, ಗುರುಗಳು, ಆಚಾರ್ಯರು, ಶಿವಾಚಾರ್ಯರು ಮನೆಗೆ ಬರ್ತಾರ ಅಂದ್ರ ಹಬ್ಬ. ಮನೆಗೆ ಬರ್ತಾರಂದ್ರ ಹಬ್ಬ. ಆವೇ ಜೋಗಿ ಜಂಗಮ್ ದರ್ವೇಶ್ ದೀಪಾವಳಿ ದಸರಾತು. ಜೋಗಿ ಜಂಗಮರು ಸತ್ಪುರುಷರು ಮನೆಗೆ ಬರ್ತಾರ, ಗುರುಗಳು ಅಂತಂದ್ರ ದಸರಾ ದೀಪಾವಳಿ ಇದ್ದಂಗಂತ. ಖುಷಿ ಪಡೋ, ಆನಂದ ಪಡೋ, ಬಹಳ ಖುಷಿ. ಬಂದ್ರ 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 ಮುತ್ಯಾರ ಬಂದ್ರ, ಅಜ್ಜಾರ ಬಂದ್ರು, ಏನು ಮನಸ್ಸ, ಏನ್ ನೋಡ್ಬೇಕು, ಅಷ್ಟು ಹಿಗ್ಗ, ಅಷ್ಟು ಖುಷಿ. ಬರ್ರಿಯಪ್ಪ ಒಳಗೆ ಬರ್ರಿ ಅಂತ ಕೂಡಿಸಿ ಏನು ಮಾಡಿದ ಪ್ರಸಾದ ಎಡಿ ಮಾಡಿದ್ಲು. ಉಂಡ್ರ ಬಸವಣ್ಣವ್ರು. ಉಂಡು ಹೋಗು ಕಾಲಕ್ಕ ಗುಡಿಸ್ಲ ಮತ್ತೆಲ್ಲ ತ್ಯಾಗ ಮಾಡಿ ಬಂದಿದ್ರಲ್ಲ, ಕಷ್ಟ ಆಗಬಾರದು ಅಂತ 2,000 ದುಡ್ಡಿರುವಂಥ ಗಂಟ, ನಾಣ್ಯದ ಗಂಟ, ಆಗಿನ ಕಾಲದ 2,000 ದುಡ್ಡಿರು ನಾಣ್ಯ ತುಂಬಿದ ಗಂಟು ಕಟ್ಕೊಂಡು ಅವ್ರ ಮನೆಗೆ ಹೋಗಿದ್ರು, ಜೋಳಿಗೆ ಹಾಕ್ಕೊಂಡು.
ತಿರುಗಿ ಬರೋ ಕಾಲಕ್ಕೆ ಮಾರಯ್ಯ ಶರಣರು ಏನು ಕಟ್ಟಿಗೆ ಒಯ್ದು ಒಗದು ಮನಿಯೊಳಗೆ ಇಟ್ಟಿದ್ರಲ್ಲ, ಪೆಂಡಿ 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 ಪೆಂಡಿ, ಆಯಾ ಕಟ್ಟಿಗೆಗಳು ಇದ್ದುವಲ್ಲ, ಕಟ್ಟಿಗೆಗಳು ಸಂಧ್ಯಾಗ 2,000 2 ಚೀಲ ಇದ್ದುವಲ್ಲ, 1,000 2 ಗಂಟ ಅಲ್ಲಿ ಒಗದು ಬಿಟ್ರು. ಅಲ್ಲಿ ಒಗದ್ರು. ಒಗದು ಗುರ್ತಾಗ್ಲಾರ್ದಂಗ, ಮಾದಮ್ಮ ಗುರ್ತಾಗ್ಲಾರ್ದಂಗ ಒಗದು ತಮ್ಮ ಮಹಾಮನಿಗೆ, ದಾಸೋಹದ ಮನೆಗೆ ಬಂದ್ಬಿಟ್ರು ಬಸವಣ್ಣವ್ರು. ಸಾಯಂಕಾಲದ ಸಮಯದೊಳಗ ಮೋಳಿಗೆ ಮಾರಯ್ಯ ಶರಣರು ಕಟ್ಟಿಗೆ ಮಾಡ್ಕೊಂಡು ಸಣ್ಣಗೆ ಕತ್ತರಿಸ್ಕೊಂಡು ಹೊತ್ಕೊಂಡು ಬಂದ್ರಲ್ಲ, ಮಾರಾಟ ಮಾಡಿಬಿಟ್ರು. ಅದರಲ್ಲಿಂದ ಬಂದ ದುಡ್ಡು ತಗೊಂಡು ಬಂದ್ರು. ಬಂದು ಒಳಗ ಕಾಲು ಹಾಕುವುದಕ್ಕನ ಮೋಳಿಗೆ ಮಾರಯ್ಯ ಶರಣರು ಅಂತಾರೆ, ಮಾದ ಬಂದಿನ್ರಿ ಶರಣರೇ, ಬಂದಿನ್ರಿ ಶರಣರೇ. ಹೊರಗೆ ಬಂದ್ಬಿಟ್ಲು. ಇವ್ರು ಒಳಗೆ ಹೋದ್ರು, ಪಡಸಾಲ್ಯಾಗ ಹೊರಗೆ ಬಂದಿನ್ರಿ ಶರಣರೇ, ಶರಣು ಶರಣಾರ್ಥಿ, ಒಳಗೆ ಬರ್ರಿ ಒಳಗೆ ಬರ್ರಿ ಕರಲು ಪ್ರೀತಿಯಿಂದ ಗಂಡನ, ಬರ್ರಿ ಒಳಗೆ ಬರ್ರಿ. ಮೂರ್ನಾಲ್ಕು ಹೆಜ್ಜೆ ಹಾಕುವಂತ ಒಳಗೆ ಬರುದಕ್ಕನ ಮಾದಮ್ಮಗಂತಾರ, ಇಲ್ಲ ಯಾಕೋ ನಮ್ಮ ಮನಿ ಒಂಥರ ವಾಸನೆ ಬರಾಕತ್ತದಲ್ಲ ಅಂದ್ರು. ಮೋಳಿಗೆ ಮಾರಯ್ಯ ಅಂತಾನ, ಏನೋ ಒಂಥರ ವಾಸನೆ ಬರಾಕತ್ತದ, ಸುವಾಸನೆ ಬರಬೇಕಾಗಿತ್ತು. ನಮ್ಮ ಮನೆಯೊಳಗ ಧೂಪ ದೀಪದ ಪೂಜೆಯ ಫಲವಾಗಿ ದಶಾಂಗ ಹಾಕ್ತೀವಿ ಇಷ್ಟಲಿಂಗಯ್ಯನಿಗೆ, ಮನಿ ಘಮಘಮ ಅನ್ನಬೇಕಾಗಿತ್ತು. ಮಾದಮ್ಮ ಯಾಕೋ ಒಂಥರ ಹೊಲಸು ನಾರಾಕತ್ತದ. ಎಂಥ ಜ್ಞಾನಿ, ಕಾಯಕದಲ್ಲಿ ಅನುಭವಿಸಿಕೊಂಡಿರುವಂತಹ ಮೋಳಿಗೆ ಮಾರಯ್ಯ ದುಡ್ಡಿನ ಚೀಲ ಬಿದ್ದದ್ದು ನೋಡಿ ಅಂತಾನೆ ವಾಸನೆ ಬರಾಕತ್ತದ. ಕೆಲವರು ದುಡ್ಡಂದ್ರು, ಕೆಲವರು ರೊಕ್ಕ ಅಂದ್ರು, ಕೆಲವರು ಸಂಪತ್ತಂದ್ರು, ಕೆಲವರು ದುಗ್ಗಾಣಿ ಅಂದ್ರು, ಕೆಲವರು ಪೈಸಾ ಅಂದ್ರು, ಕೆಲವರು ನಾಣ್ಯ ಅಂದ್ರು. ಈತ ನಾರಾಕತ್ಯದಂತನ ಮೋಳಿಗೆಯ ಮಾರಯ್ಯ ಶರಣ ಫಲಸಂತಾನ. ಅಥಣಿಯ ಮುರುಗೇಂದ್ರ ಶಿವಗಳಂತಾರೆ, ರೊಕ್ಕ ರೂಪಾಯಿ ನಾಣ್ಯ ದುಡ್ಡು ದುಗ್ಗಾಣಿ ಪೈಸಾ ಏನೂ ಅಲ್ಲಿಲ್ಲ ಅಥಣಿ ಮುರುಗೇಂದ್ರ ಶಿವಗಳು. ಮಲಗಕ್ ಸಂಜೆ ಪೂಜಾ ಮುಗಿಸ್ಕೊಂಡು ಮಲಗವ್ರಿದ್ರ ಅವರು ಸೇವಾ ಮರಿ ಇದ್ದ ಅಥಣಿ ಮುರುಗೇಂದ್ರ ಶಿವಗಳ ಸೇವಕ. ಚಾಪೆ ಹಾಸಿದ್ದ, ಮ್ಯಾಲೊಂದು ದುಪ್ಟಿ ಹಾಸಿದ್ದ, ದಿಂಬಿಟ್ಟಿದ್ದ. ಪವಾಡ್ಸ್ರಿ ಶಿವಗಳ ಪವಾಡ್ಸ್ರಿ ಅಂದ್ರೆ ಮಲಗ್ರಿ, ವಿಶ್ರಾಂತಿ ತಗೊಳ್ರಿ, ಪ್ರಸಾದ ಆಗ್ಯಾರ. ಒಂದು ಹಸಿ ಮೇಲೆ ಕುಂತ್ರು, ಹಿಂಗ ಮಲ್ಕೊಂಡ್ರು, ಎಡಗೈ ಹಿಂಗ್ ಬುಡುಕಿಟ್ಕೊಂಡು ಮಲ್ಕೊಂಡು 1 ನಿಮಿಷ ಆಗಿಲ್ಲ, ಅವನು ಸೇವಾ ಮರಿ ಮಲಗಬೇಕಂತ ಅಲ್ಲೇ ಕಾಲ್ದ ಶಿಲೆ ದೂರ ಮಲಗಕ್ಕೆ ತಯಾರಾಗ್ಯಾನ. ಚಾಪೆ ಹಾಸಿಕೊಂಡು ಮಲ್ಕೊಂಡವ್ರು ಗಪ್ಪನ ಎದ್ದು ಬಿಟ್ರು. ಏ ಹುಡುಗ ಹುಡುಗ ಹುಡುಗ, ಚೇಳ 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 ಚೇಳ. ಎಲ್ರಿ ಅಪ್ಪ ಚೋಳ? ಅವ ಎಲ್ಲ ಕಡೆ ಹುಡುಕ್ತಾನ ದೀಪ ಹಿಡ್ಕೊಂಡು. ಎಲ್ರಿ ಚೋಳ? ಎಲ್ಲಿ ಚೋಳ? ಎಲ್ಲಿ? ಇಲ್ಲೇ ಅದ್ ನೋಡಿ, ಇಲ್ಲೇ ಅದ, ಇಲ್ಲೇ. ಎಲ್ಲಿ ಅದು? ಎಲ್ಲದು? ಇಲ್ಲೇ ಇಲ್ಲೇ ಬುಡಕ್ಕೋಯ್ತು ಬುಡಕ್ಕೋಯ್ತು ಬುಡಕ್. ಎಲ್ಲಿ ಬುಡಕ್ಕೋಯ್ತು? ಇಲ್ಲೇ ಚಾಪಿ ಹುಡುಕೋಯ್ತು. ಚಾಪಿ ಹುಡುಕ್ ತೆಗಿ ತೆಗಿ ಚಾಪಿ. ಹಿಂಗ ಚಾಪಿ ತೆಗದ. ಎಲ್ಲದ್ರಿ ಅಪ್ಪರ ಚೇಳ? ಅಲ್ಲೇ ಕಾಣ್ತದಲ್ಲ ಚೇಳ, ಅದೇ ಚೇಳ. ಅಪ್ಪರ ಇದು ಬೆಳ್ಳಿ ರೂಪಾಯಿ ರೀ. ಅಲ್ಲೋ ಅದು ಚೇಳ, ತೆಗಿ ತೆಗಿ ತೆಗಿಯಪ್ಪ. ರೊಕ್ಕಕ್ಕೆ ಅಥಣಿ ಮುರುಗೇಂದ್ರ ಶಿವಗಳು ಚೇಳ ಅಂದ್ರು. ಚೇಳ ತೆಗಿಯಪ್ಪ, ಅದು ಚೇಳ, ಕೆಂಪು ಚೇಳ, ಕಡಿಬಾರ್ದ, ಕಡಿತಂದ್ರ ಹಳ್ಳಿ ಹೇಳಾಕ ಬರಂಗಿಲ್ಲೋ. ಆ ಪರಿ ಕಡಿತದಪ್ಪ, ಅದು ಗನೆಟ ಕಡಿತದೋ.
ಬಹಳ ಕಡಿತದಪ್ಪ, ತಗಿ ತಗಿ ತಗಿ. 2,000 ಹಣದ ತೈಲಿ, ಹಣದ ಗಂಟ, ಹಣದ ಜಾಳಿಗೆ, ದುಡ್ಡಿನ ಗಂಟ ಕಟ್ಟಿಗೆಯೊಳಗೆ ಬಸವಣ್ಣನವರು ಒಗೆದು ಹೋಗಿದ್ದು ಗುರ್ತಿಲ್ಲ ಮಾದಮ್ಮಗ. ವಾಸನೆ ಬರ್ತದಂದ್ರು ಮೋಳಿಗೆ ಮಾರಯ್ಯನವರು. ಏನೋ ಅದ ಇಲ್ಲಿ ಗುರ್ತಾತ್. ಜಂಗಮಾಮೂರ್ತಿಗಳನ್ನ ಕರೆದು ದಾಸೋಹ ಮಾಡಬೇಕಲ್ಲ. ಜಂಗಮಾಮೂರ್ತಿಗಳನ್ನ ಮೋಳಿಗೆ ಮಾರಯ್ಯ ಶರಣರು ಕರ್ಕೊಂಬಂದ್ರು, ಕೂಡ್ಸಿದ್ರು, ಪಾದ ಪೂಜೆ ಆತು. ಪಾದ ಪೂಜೆ ಆದ ಮೇಲೆ ಪ್ರಸಾದ ಮಾಡಿಸಿದ್ರು, ತೃಪ್ತಿ ಆತು. ಜಂಗಮಾಮೂರ್ತಿಗಳಿಗೆ ಕಾಣಿಕೆ ಕೊಟ್ಟು ಕಳಿಸಿದ್ರು. ಅವರು ಹೋದ ಮೇಲೆ ಜಂಗಮಾಮೂರ್ತಿಗಳ ಪಾದೋದಕ ಏನಿದ್ದುವಲ್ಲ, ಪಾದೋದಕ ಮನಿ ತುಂಬ ಸಿಂಪಡಿಸುವಂತ ಹೊರಗೆ ಕಟ್ಟಿಗೆ ಹೊರಿ ಇಟ್ಟಿದ್ರಲ್ಲ, ಕಟ್ಟಿಗೆ ಹೊರಿ ಮ್ಯಾಗ ತಂದು ಎಲ್ಲಿ ಬಸವಣ್ಣ 1,000 ದುಡ್ಡಿನ ಜಾಳಿಗೆ ಗಂಟು ಒಗೆದು ಹೋಗಿದ್ನೋ ಆ ಕಟ್ಟಿಗೆ ಸಂಧಿಯೊಳಗ ಆ ಕಟ್ಟಿಗೆ ಮ್ಯಾಲ ಜಂಗಮಾಮೂರ್ತಿಗಳ ಪಾದ ತೊಳ್ಕೊಂಡು ಪಾದೋದಕ ತೀರ್ಥ ತಂದು ಕಟ್ಟಿಗೆ ಮ್ಯಾಲ ಸಿಂಪಡಿಸ್ತಾ ಅದಾರೆ. ಎಲ್ಲ ಕಟ್ಟಿಗೆಗಳು ಬಂಗಾರದ ಚಿಣಿಗಳಾಗಿ ಬಿಟ್ಟಿದ್ದು. ಇದು ಬಸವಣ್ಣನಿಗೆ ಗುರ್ತಾತ್. ತ್ರಿಕಾಲ ಜ್ಞಾನಿಯಾದ ಬಸವಣ್ಣನವರಿಗೆ ಛೇ ಛೇ ಛೇ, ನಾ ಏನೋ ಕಷ್ಟದೊಳಗದಾರ ಅಂತ ಹಿಂಗ್ ಮಾಡಿದೆ, ತಪ್ಪಾಗಿ ಹೋತಲ್ಲ ಅಂತ ಮನಸ್ಸಿನೊಳಗೆ ಸ್ವಲ್ಪ ತಾಪ ಮಾಡಿಕೊಳ್ತಾರೆ. ಕಾಯಕದಲ್ಲಿ ನಿರತರಾಗಿರೋ ಮೋಳಿಗೆಯ ಮಾರಯ್ಯ, ಧರ್ಮಪತ್ನಿ ಮಾದೇವ ಕಲ್ಯಾಣ ನೋಡಿ ಮನಸ್ಸೇ ಕಲ್ಯಾಣ ಆಗಿಬಿಟ್ಟಿತ್ತು. ಸದಾ ಸಂತೋಷ, ಆನಂದ, ಉತ್ಸಾಹದೊಳಗಿರುತ್ತಾ ಕಾಲ ಕಳೀತಾ